ಹೆಲೋ ಗೈಸ್, ನಿಮಗೆ ಮನೆಯಲ್ಲಿ ತುಂಬ ಕಷ್ಟ ಇದೆ ಅಂತಂದರೆ, ಯಾರು ಕೂಡ ನಿಮಗೆ ಸಾಲನ ಕೊಡ್ತಾ ಇಲ್ಲ ಅಂತಂದರೆ, ತುಂಬ ದುಡ್ಡಿನ ಅವಶ್ಯಕತೆ ಇದೆ ಅಂತಂದರೆ, ಇವತ್ತಿನ ವಿಡಿಯೋನಲ್ಲಿ ಅಪ್ ಟು 10 ಲಕ್ಷದವರೆಗೆ ಸಾಲ ಕೊಡುವಂಥ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಅಪ್ಲಿಕೇಶನ್ನ ನಾನು ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ. ಒನ್ ಆಫ್ ದಿ ಬೆಸ್ಟ್ ಅಪ್ಲಿಕೇಶನ್ ಆಗಿದೆ. ಪ್ಲೇಸ್ಟೋರಲ್ಲಿ ಒಳ್ಳೆ ರೇಟಿಂಗ್ ಜೊತೆಗೆ ಬರ್ತಾ ಇದೆ ಆ್ಯಂಡ್ ಒಬ್ಬ ಫೇಮಸ್ ಆ್ಯಕ್ಟರ್ ಕೂಡ ಇದನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಅಪ್ಲಿಕೇಶನ್ ಯಾವುದು, ಯಾವ ರೀತಿಯಾಗಿ ನೀವು ಇಲ್ಲಿ ಅಪ್ ಟು 10 ಲಕ್ಷದವರೆಗೆ ಸಾಲನ ತಗೊಬೋದು, ಎಷ್ಟು ಟೆನ್ಯೂರ್ ಇರುತ್ತೆ, ಎಷ್ಟು ಇಲ್ಲಿ ಇಂಟ್ರೆಸ್ಟ್ ರೇಟ್ ಅನ್ನೋದು ಇರುತ್ತೆ, ಯಾವ ರೀತಿಯಾಗಿ ಇಲ್ಲಿ ಅಪ್ಲೈ ಮಾಡ್ಕೊಬೋದು, ಎಲ್ಲಾನು ನಿಮಗೆ ಮಾಹಿತಿಯನ್ನು ಕಂಪ್ಲೀಟ್ ಆಗಿ ನಿಮಗೆ ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ ಗೈಸ್. ನಿಮಗೆ ತುಂಬ ಕಷ್ಟ ಇದೆ ಅಂತಂದರೆ ಈ ಒಂದು ಅಪ್ಲಿಕೇಶನ್ ನಿಮಗೆ ಒಳ್ಳೆ ರೀತಿಯಲ್ಲಿ ಸಾಲನ ಕೊಡುತ್ತೆ. ಸೊ ಈಸಿಲಿ ನೀವು ಲೋನ ತೊಗೊಬೋದು. ವಿತಿನ್ 2 ಮಿನಿಟ್ಸಲ್ಲೇ ಬ್ಯಾಂಕ್ ಅಕೌಂಟಲ್ಲಿ ನಿಮಗೆ ಇಲ್ಲಿ ಸಾಲನ ಈ ಒಂದು ಅಪ್ಲಿಕೇಶನ್ ನಿಮಗೆ ಕೊಡುತ್ತೆ. ಸೊ ಯಾವ ರೀತಿಯಾಗಿ ತೊಗೊಬೇಕು ತಿಳ್ಕೊಳ್ಳೋಣ. ಸೊ ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲ ಅಂತಂದರೆ ಬೇಗ ಒಂದು ಲೈಕ್ ಮಾಡಿ ಗೈಸ್. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದರೆ, ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೈಕನ್ನ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಇದರಿಂದ ಹಾಕುವಂಥ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ಈ ಒಂದು ಲೋನ್ ಅಪ್ಲಿಕೇಶನ್ ಅಲ್ಲಿ ಅಪ್ ಟು ಹೈಯೆಸ್ಟ್ ಇಲ್ಲಿ ಲೋನ್ ಆಫರ್ ಸಿಗ್ತಾ ಇದೆ ಅಪ್ ಟು 10 ಲಕ್ಷದವರೆಗೆ. ನೀವು ಇಲ್ಲಿ 10 ಲಕ್ಷದಲ್ಲಿ ಎಷ್ಟಾದರೂ ಇಲ್ಲಿ ಲೋನ್ ಅಮೌಂಟನ್ನು ನೀವು ತೊಗೊಬೋದು ನಿಮ್ಮ ಒಂದು ನೀಡ್ ಅಕಾರ್ಡಿಂಗ್. ಆ್ಯಂಡ್ ಇಲ್ಲಿ ಕಡಿಮೆ ಇಂಟ್ರೆಸ್ಟ್ ರೇಟ್ ಜೊತೆಗೆ ಲೋನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಎಲಿಜಿಬಿಲಿಟಿ ಚೆಕ್ ಮಾಡ್ಕೊಬೋದು. ವಿತಿನ್ 2 ಮಿನಿಟ್ಸಲ್ಲೇ ಇನ್ಸ್ಟಂಟ್ ಆಗಿ ಎಲಿಜಿಬಿಲಿಟಿ ಚೆಕ್ ಆಗುತ್ತೆ. ಇಲ್ಲಿ ಬೇಸಿಕ್ ಡೀಟೇಲ್ಸು ಮತ್ತು KYC ಎಲ್ಲ ಕಂಪ್ಲೀಟ್ ಆದಮೇಲೆ ನಂತರ ಇಲ್ಲಿ ಅಫೋರ್ಡಬಲ್ EMIಸ್ಗಳ ಜೊತೆ ನೀವು ಇಲ್ಲಿ ಲೋನ ತೊಗೊಬೋದು. ಆ್ಯಂಡ್ ಇಲ್ಲಿ ಟೆನ್ಯೂರ್ ಅಪ್ ಟು 60 ತಿಂಗಳವರೆಗೆ ಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು. ಇಲ್ಲಿ ಲೋನ್ ಅಮೌಂಟನ್ನು ಕೊಡ್ತಾರೆ. ನೀವು ಇಲ್ಲಿ ಇದನ್ನು ಸ್ಕ್ರೋಲ್ ಮಾಡಿ ನಿಮಗೆ ಎಷ್ಟು ಲೋನ್ ಅಮೌಂಟ್ ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಟೆನ್ಯೂರ್ ಕೇಳುತ್ತೆ. ನಂತರ EMI ತೋರಿಸುತ್ತೆ ನಿಮಗೆ ಎಷ್ಟು ಟೆನ್ಯೂರ್ ಮತ್ತು EMI ನಿಮಗೆ ಕರೆಕ್ಟ್ ಅನಿಸುತ್ತೋ ಅಥವಾ ನೀವು ಅಫೋರ್ಡ್ ಮಾಡ್ಬೋದು ಅನಿಸುತ್ತೋ ಆ ರೀತಿಯಾಗಿ ನೀವು ಇಲ್ಲಿ ಸೆಲೆಕ್ಟನ್ನು ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಇಲ್ಲಿ ರಣಬೀರ್ ಕಪೂರ್ ಅವರು ಇದನ್ನು ಪ್ರಮೋಟನ್ನು ಮಾಡ್ತಾ ಇದ್ದಾರೆ ಈ ಒಂದು ಅಪ್ಲಿಕೇಶನ್. ಸೊ ಒನ್ ಆಫ್ ದಿ ಬೆಸ್ಟ್ ಅಪ್ಲಿಕೇಶನ್ ಗೈಸ್. ಇದು ಎಲ್ಲರೂ ಕೂಡ ಟ್ರಸ್ಟ್ ಮಾಡ್ತಾ ಇದ್ದಾರೆ ಈ ಒಂದು ಅಪ್ಲಿಕೇಶನ್. ಸೊ ಇನ್ಸ್ಟಂಟ್ ಆಗಿ ಅಮೌಂಟನ್ನು ಡಿಸ್ಪೋಸ್ ಆಗುತ್ತೆ ಬ್ಯಾಂಕ್ ಅಕೌಂಟ್ಗೆ. ವಿತಿನ್ ಫ್ಯೂ ಮಿನಿಟ್ಸಲ್ಲೇ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಿ ಕೊಡ್ತಾರೆ ಅಪ್ರೂವ್ ಆದಮೇಲೆ. ನಂತರ ಇಂಡಿಯಾದ ಮೋಸ್ಟ್ ಲವ್ಡ್ ಲೋನ್ ಅಪ್ಲಿಕೇಶನ್ ಇದಾಗಿದೆ. 4.7 ಸ್ಟಾರ್ ರೇಟಿಂಗ್ ಜೊತೆಗೆ ಬರ್ತಾ ಇದೆ. ಜೊತೆಗೆ ನೀವು ಇಲ್ಲಿ ಸೇವಿಂಗ್ಸ್ ಅಕೌಂಟ್ನ ಕೂಡ ಓಪನ್ ಮಾಡ್ಕೋಬೋದು. 7% ಇಲ್ಲಿ ರಿಟರ್ನ್ ಸಿಗುತ್ತೆ ನೀವೇನು ಸೇವ್ ಮಾಡ್ತೀರಾ ಆ ಒಂದು ಅಮೌಂಟ್ ಮೇಲೆ. ಇಲ್ಲಿ ಡಿಜಿಟಲ್ ಸೇವಿಂಗ್ ಅಕೌಂಟ್ ಇದಾಗಿರುತ್ತೆ. ಸೊ ಎಲ್ಲ ಡಿಜಿಟಲ್ ಪ್ರಾಸೆಸ್ಸೇ ಇರುತ್ತೆ. ಲೋನ್ ಅಪ್ಲೈ ಮಾಡೋದು ತಿಳ್ಕೊಳ್ಳೋಣ. ಸೊ ಮೊದಲೇದಾಗಿ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಪ್ಲೇಸ್ಟೋರಲ್ಲಿ ನೀವು ರೀಡೈರೆಕ್ಟ್ ಆಗ್ತೀರಾ. ಸೊ ಅಪ್ಲಿಕೇಶನ್ ಹೆಸರು ಬಂದ್ಬಿಟ್ಟು ಮನಿ ವ್ಯೂ ಅಂತ. ಸೊ ಮನಿ ವ್ಯೂ ಅಪ್ಲಿಕೇಶನ್ ಆಗಿರುತ್ತೆ. ಸೊ ಪರ್ಸ್ನಲ್ ಲೋನ್ ಆ್ಯಪ್ ಇದಾಗಿದ್ದು ಸೊ ಇನ್ಸ್ಟೆಂಟ್ ಆಗಿ ಲೋನ ಕೊಡ್ತಾ ಇದೆ. 4.7 ಸ್ಟಾರ್ ರೇಟಿಂಗ್ ಜೊತೆಗೆ ಬರ್ತಾ ಇದೆ. 1 ಮಿಲಿಯನ್ಗೂ ಹೆಚ್ಚು ರಿವ್ಯೂಸ್ ಇದಾವೆ. ಅಂದರೆ 10 ಲಕ್ಷ ಜನ ಇದನ್ನು ರಿವ್ಯೂಸ್ ಮಾಡಿದ್ದಾರೆ. ನಂತರ ಅಲ್ಲಿ 1 ಕೋಟಿಗೆ ಹೆಚ್ಚು ಜನ ಡೌನ್ಲೋಡ್ ಮಾಡಿಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದ್ದಾರೆ. ಸೊ ಮೊದಲೇದಾಗಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಮೊದಲೇದಾಗಿ ಇಲ್ಲಿ ಪರ್ಮಿಷನ್ಸ್ನ ಕೇಳುತ್ತೆ. ಇಲ್ಲಿ ಲೊಕೇಶನ್ ಪರ್ಮಿಷನ್, SMS ಮತ್ತು ಇನ್ಸ್ಟಾಲ್ಡ್ ಆ್ಯಪಿಂದು ಮತ್ತು ಹೀಗೆ ಹಲವಾರು ಅಪ್ಲಿಕೇಶನ್ಸ್ ಇಲ್ಲಿ ಪರ್ಮಿಷನ್ಸ್ನ ಕೇಳುತ್ತೆ. ಪರ್ಮಿಷನ್ಸ್ನ ನೀವು ಅಲೋ ಮಾಡ್ಕೊಬೇಕು. ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲೋ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಂತರ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಕೇಳುತ್ತೆ. ಮೊದಲೇದಾಗಿ ಆ ಒಂದು ಮೊಬೈಲ್ ನಂಬರ್ನ ಕೊಡಿ ಗೈಸ್. ಮೊಬೈಲ್ ನಂಬರ್ ಕೊಟ್ಟಿದ ತಕ್ಷಣ ನಂತರ ನಿಮಗೆ ಇಲ್ಲಿ OTP ಬರುತ್ತೆ. ಆ ಒಂದು OTPನ ಹಾಕ್ಬಿಟ್ಟು ಕನ್ಫರ್ಮ್ ಮಾಡಿದ ತಕ್ಷಣ ಈ ರೀತಿಯಾಗಿ ನಿಮಗೆ ಇಂಟರ್ಫೇಸನ್ನು ನೋಡಲಿಕ್ಕೆ ಸಿಗುತ್ತೆ. ನೋಡ್ತಾ ಇರ್ಬೋದು ನನಗೆ ಇಲ್ಲಿ 95,000 ರೂಪಾಯಿವರೆಗೆ ಲಿಮಿಟನ್ನು ಕೊಡ್ತಾ ಇದ್ದಾರೆ. ಸೊ ಈ ಒಂದು ಲೋನ್ ಅಮೌಂಟನ್ನು ನಾನು ಇನ್ಸ್ಟಂಟ್ ಆಗಿ ತೊಗೊಬೋದು. 95,000 ರೂಪಾಯಿವರೆಗೆ ಲೋನ್ ಅಮೌಂಟನ್ನು ವಿತಿನ್ 2 ಮಿನಿಟ್ಸಲ್ಲೇ ನಾನು ಬ್ಯಾಂಕ್ ಅಕೌಂಟ್ಗೆ ತೊಗೊಬೋದು. ಸೊ ನಿಮಗೂ ಈ ರೀತಿಯಾಗಿ ಇಲ್ಲಿ ಲಿಮಿಟ್ ಅನ್ನೋದು ಸಿಗುತ್ತೆ ಗೈಸ್. ಆ ಒಂದು ಲಿಮಿಟನ್ನು ನೀವು ಈಸಿಲಿ ತೊಗೋಬೋದು ಜಸ್ಟ್ ಫ್ಯೂ ಸ್ಟೆಪ್ಸಲ್ಲಿ. ನೆಕ್ಸ್ಟ್ ನಿಮಗೆ ಆ ಒಂದು ಸ್ಟೆಪ್ಸ್ನ ಕೂಡ ತಿಳಿಸ್ಕೊಡ್ತೀನಿ. ಇಲ್ಲಿ ನನ್ನ ಒಂದು ಕ್ರೆಡಿಟ್ ಸ್ಕೋರ್ ನೋಡ್ತಾ ಇರ್ಬೋದು ನೀವು 742 ಇದೆ. ಸೊ ಈ ರೀತಿಯಾಗಿ ಒಳ್ಳೆ ಕ್ರೆಡಿಟ್ ಸ್ಕೋರ್ ನಿಮ್ಮದು ಇತ್ತು ಅಂತಂದರೆ ಈಸಿಲಿ ಲೋನ್ ಇಲ್ಲಿ ಅಂತ ನಿಮಗೆ ಸಿಗುತ್ತೆ. ಸೊ ಮನಿ ವ್ಯೂ ಅಪ್ಲಿಕೇಶನಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಅಪ್ಲೈ ನೋ ಅಂತ ಇದೆಯಲ್ಲ. ಸೊ ಅಪ್ಲೈ ನೋ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಅಪ್ಲೈ ಪ್ರಾಸೆಸ್ ಮಾಡಲಿಕ್ಕೆ ಇಲ್ಲಿ ಬರುತ್ತೆ, ಅಪ್ಲಿಕೇಶನ್ ಬರುತ್ತೆ. ಆ ಒಂದು ಅಪ್ಲಿಕೇಶನ್ ನೀವು ಇಲ್ಲಿ ಕಂಪ್ಲೀಟನ್ನು ಮಾಡ್ಕೊಬೇಕು. ಮೊದಲಾಗಿ ಇಲ್ಲಿ ನೀವು ಸ್ಯಾಲ್ರಿಡ್ ಪರ್ಸನ್ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಕೇಳ್ತದೆ. ನೀವು ಇಲ್ಲಿ ಸ್ಯಾಲ್ರಿಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಮಂತ್ಲಿ ಇನ್ಕಮ್ ಕೇಳುತ್ತೆ ಗೈಸ್. ಮಂತ್ಲಿ ಇನ್ಕಮನ್ನು ಎಂಟರ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಆ್ಯನ್ಯುವಲ್ ಫ್ಯಾಮಿಲಿ ಇನ್ಕಮ್ ಕೇಳುತ್ತೆ. ಅಂದರೆ ಮೋರ್ ದೆನ್ 3 lakhs ಇದೆನಾ ಅಥವಾ 5 lakhs ಇದೆನಾ 7 lakhs ಇದೆನಾ ಈ ರೀತಿಯಾಗಿ ನೀವು ಇಲ್ಲಿ ನೀವು ಒಂದು ಆ್ಯನ್ಯುವಲ್ ಇನ್ಕಮನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅಂದರೆ ವಾರ್ಷಿಕ ಆದಾಯ. ಓಕೆನಾ. ಸೊ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನಂತರ ಪಿನ್ ಕೋಡ್ ಕೇಳುತ್ತೆ. ಏರಿಯಾ ಪಿನ್ ಕೋಡನ್ನು ಹಾಕ್ಬಿಟ್ಟು ಇಲ್ಲಿ ಗೆಟ್ ಆಫರ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಡಿ. ಸೊ ಗೆಟ್ ಆಫರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಆಫರ್ ಅನ್ನೋದು ಬರುತ್ತೆ. ಅದಕ್ಕಿಂತ ಮುಂಚೆ ಇಲ್ಲಿ ಟೆಲ್ ಅಸ್ ಅಬೌಟ್ ಯುವರ್ ಸೆಲ್ಫ್ ಅಂತ ಬರುತ್ತೆ. ಅಂದರೆ ಸ್ವಲ್ಪ ಡೀಟೇಲ್ಸನ್ನು ಕೇಳುತ್ತೆ. ಆ ಒಂದು ಡೀಟೇಲ್ಸನ್ನು ಕೊಡಿ. ಮೊದಲೇದಾಗಿ ಫಸ್ಟ್ ನೇಮ್ ಕೇಳುತ್ತೆ. ನಂತರ ಲಾಸ್ಟ್ ನೇಮ್ ಕೇಳುತ್ತೆ. ಎಜುಕೇಷನ್ ಕೇಳುತ್ತೆ. ನಿಮ್ಮದು ಗ್ರಾಜುಯೇಷನ್ ಆಗಿದ್ರೆ ಗ್ರಾಜುಯೇಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಆಗಿದ್ರೆ ಪೋಸ್ಟ್ ಗ್ರಾಜುಯೇಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ SLC ಆಗಿದ್ರೆ SLC, PU ಆಗಿದೆ ಈ ರೀತಿಯಾಗಿ ಸೆಲೆಕ್ಟನ್ನು ಮಾಡ್ಕೊಳ್ಳಿ. ನಂತರ ಎಂಪ್ಲಾಯ್ಮೆಂಟ್ ಟೈಪ್ ಕೇಳುತ್ತೆ. ನೀವು ಸ್ಯಾಲ್ರಿಡ್ ಇದ್ದರೆ ಸ್ಯಾಲ್ರಿಡು, ಸೆಲ್ಫ್ ಎಂಪ್ಲಾಯ್ಡ್ ಇದ್ದರೆ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಆಲ್ರೆಡಿ ಸೆಲೆಕ್ಟೆಡ್ ಇರುತ್ತೆ. ಅದು ಆಲ್ರೆಡಿ ತೊಗೊಂಡಿರುತ್ತೆ. ಅದಾದ ತಕ್ಷಣ ಇಲ್ಲಿ ನಿಮಗೆ ಸ್ಯಾಲ್ರಿ ಯಾವ ರೀತಿಯಾಗಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದೆ. ಅಂದರೆ ಆನ್ಲೈನ್ ಸಿಗುತ್ತಾ ಅಥವಾ ಚೆಕ್ಕಲ್ಲಿ ಸಿಗುತ್ತಾ ಅಥವಾ ಕ್ಯಾಶಲ್ಲಿ ಸಿಗುತ್ತಾ
ಸಿಗುತ್ತಾ ಅಂತ ಹೇಳ್ಬಿಟ್ಟು ಇಲ್ಲಿ ಹಲವಾರು ಜನದ್ದು ಇಲ್ಲಿ ಆನ್ಲೈನೇ ಸಿಗುತ್ತೆ. ಸೊ ಅದಕ್ಕೆ ನಾನು ಇಲ್ಲಿ ಆನ್ಲೈನನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಒಬ್ಬೊಬ್ರದ್ದು ಇಲ್ಲಿ ಕ್ಯಾಶಲ್ಲಿ ಸಿಗ್ತಾ ಇರುತ್ತೆ, ನೀವು ಇಲ್ಲಿ ಕ್ಯಾಶನ್ನು ಕೂಡ ಸೆಲೆಕ್ಟ್ ಮಾಡ್ಕೊಬೋದು, ಯಾವುದೇ ಪ್ರಾಬ್ಲಮ್ ಇಲ್ಲಿ ಇರೋದಿಲ್ಲ. ಸೊ ಇಲ್ಲಿ ಗೆಟ್ ಆಫರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸಿವಿಲ್ ಅಂತ ನಿಮ್ಮದು ಸಿವಿಲ್ ಚೆಕ್ ಆಗುತ್ತೆ. ಅದಾದ ನಂತರ ನಿಮಗೆ ಆಫರ್ ಅನ್ನೋದು ಇವಾಗ ಬರುತ್ತೆ. ಸೊ ಪ್ಲೀಸ್ ವೇಟ್ ಅಂತ ಬರ್ತಾ ಇದೆ, ನೀವು ಸ್ವಲ್ಪ ಹೊತ್ತು ಇಲ್ಲಿ ವೇಟನ್ನು ಮಾಡ್ಕೊಳ್ಳಿ. ಸೊ ಅದಾದ ನಂತರ ಗೈಸ್ ನೆಕ್ಸ್ಟು ನಿಮಗೆ ಇಲ್ಲಿ ಆಫರ್ ಅನ್ನೋದು ಬರುತ್ತೆ. ಆ ಒಂದು ಆಫರ್ನ ನೀವು ತೊಗೊಂಬಿಟ್ಟು ಇಲ್ಲಿ ಕನ್ಫರ್ಮ್ ಮಾಡ್ಕೋಬೇಕು. ಕನ್ಫರ್ಮ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ಇವಾಗ ನಿಮ್ಮ ಇನ್ಕಮನ್ನು ವೆರಿಫೈ ಮಾಡಲಿಕ್ಕೆ ಕೇಳ್ತಾ ಇದೆ, ಬ್ಯಾಂಕ್ ಸ್ಟೇಟ್ಮೆಂಟನ್ನು ಕೇಳ್ತಾ ಇದೆ ಗೈಸ್. ಅಪ್ ಟು 10,000 ರೂಪಾಯಿದು ನಿಮ್ಮದು ಇಲ್ಲಿ ಟ್ರಾನ್ಸಾಕ್ಷನ್ ಆಗಿರಬೇಕಾಗಿರುತ್ತೆ, ಅದರದ್ದು ಇಲ್ಲಿ ಅಪ್ಲೋಡ್ ಮಾಡ್ಕೊಬೇಕು ಇಲ್ಲಿ ಈ ಒಂದು ಬ್ಯಾಂಕ್ ಸ್ಟೇಟ್ಮೆಂಟನ್ನು. ಓಕೆನಾ. ಸೊ ನೀವು ಮ್ಯಾನ್ಯಲಿ ಅಪ್ಲೋಡ್ ಮಾಡ್ಕೋಬೋದು ಅಥವಾ ನೆಟ್ ಬ್ಯಾಂಕಿಂಗಿಂದ ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡ್ಕೋಬೋದು. ನಂತರ ಇಲ್ಲಿ ಲೋನ್ ಆಫರ್ ಅಂತ ನೀವು ಸಿಗುತ್ತೆ ನಿಮಗೆ ಲೋನ್ ಆಫರು. ಇದು ಅಪ್ಲೋಡ್ ಮಾಡಿದ ತಕ್ಷಣ ಆ ಒಂದು ಲೋನ್ ಆಫರ್ನ ತೊಗೊಂಬಿಟ್ಟು ನೀವು ಈಸಿಲಿ ಲೋನ ತೊಗೊಬೋದು. ಸೊ ಇದನ್ನು ನಾನು ಆಲ್ರೆಡಿ ಡೀಟೇಲಾಗಿ ವಿಡಿಯೋನ ಮಾಡಿದ್ದೀನಿ, ಯಾವ ರೀತಿಯಾಗಿ ಲೋನ ತೊಗೊಬೇಕು ಅಂತ ಹೇಳ್ಬಿಟ್ಟು ಲೋನ ತೊಗೊಂಬಿಟ್ಟು ಕೂಡ ತೋರಿಸ್ಕೊಟ್ಟಿದ್ದೀನಿ. ಐ ಬಟನ್ ನಿಮಗೆ ವೀಡಿಯೋ ಕೊಟ್ಟಿರ್ತೀನಿ. ಈ ಒಂದು ವಿಡಿಯೋನಲ್ಲಿ ಹೇಳ್ತಾ ಕೂತ್ರೆ ವಿಡಿಯೋ ಲೆಂತ್ ಆಗುತ್ತೆ, ನೀವು ಮತ್ತೆ ವೀಡಿಯೋನ ಕೊನೆವರೆಗೂ ನೋಡಲ್ಲ. ಸೊ ಅದು ಸಲಗೇ ಆಲ್ರೆಡಿ ವಿಡಿಯೋ ಇದೆ, ಐ ಬಟನಲ್ಲಿ ಆ ಒಂದು ವಿಡಿಯೋ ನೋಡಿಬಿಟ್ಟು ನೀವು ಅಪ್ಲೈ ಮಾಡ್ಕೊಬೋದು ಗೈಸ್. ಆ್ಯಂಡ್ ಇದರಲ್ಲಿ ನಿಮಗೆ ಲೋನ್ ಸಿಗ್ತಾ ಇಲ್ಲ ಅಂತಂದರೆ ಗೈಸ್ ನೋಡಿ, ನೀವು ಟ್ರೂ ಬ್ಯಾಲೆನ್ಸ್ ಟ್ರೈ ಮಾಡಿ. ಸೊ ಟ್ರೂ ಬ್ಯಾಲೆನ್ಸಲ್ಲಿ ಕೂಡ 100% ನಿಮಗೆ ಲೋನ್ ಸಿಗುತ್ತೆ. ಒನ್ ಆಫ್ ದಿ ಬೆಸ್ಟ್ ಅಪ್ಲಿಕೇಶನ್, ಇದು ನನ್ನ ಫೇವರೇಟ್ ಅಪ್ಲಿಕೇಶನ್ ಆಗಿದೆ. ನಿಮಗೂ ಕೂಡ ಇಲ್ಲಿ ಟ್ರೂ ಬ್ಯಾಲೆನ್ಸಲ್ಲಿ ಈಸಿಲಿ ಲೋನ್ ಸಿಗುತ್ತೆ ಗೈಸ್. ಸೊ ಈ ಒಂದು ಆ್ಯಪನ್ನು ಟ್ರೈ ಮಾಡ್ತೀರಾ ಅಂತಂದರೆ ಇನ್ಸ್ಟೆಂಟಾಗಿ 1 ಲಕ್ಷ ರೂಪಾಯಿವರೆಗೆ ನಿಮಗೆ ಸಾಲ ಸಿಗುತ್ತೆ. ಸೊ ಟ್ರೂ ಬ್ಯಾಲೆನ್ಸ್ ವಿಡಿಯೋನ ಕೂಡ ನಾನು ಐ ಬಟನಲ್ಲಿ ಫಸ್ಟ್ ವಿಡಿಯೋ ಕೊಟ್ಟಿರ್ತೀನಿ, ನಂತರ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಥ್ರೂನೇ ನೀವು ಅಪ್ಲೈ ಮಾಡ್ಕೊಳ್ಳಿ, ನಿಮಗೆ ಲೋನ್ ಸಿಗುತ್ತೆ. ಓಕೆನಾ. ಸೊ ಗೈಸ್ ಇದಾಗಿರುತ್ತೆ ಇತ್ತಿನ ವಿಡಿಯೋ. ಈ ಒಂದು ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ, ಅಲ್ಲಿವರೆಗೂ ಬಾಯ್.